ತಿಗಳ ಸಮಾಜ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉನ್ನತ ಶ್ರೇಣಿ ಪಡೆದ ವಿದ್ಯಾರ್ಥಿಗಳನ್ನು ತಿಗಳ ಸಮಾಜ ಬಂಧುಗಳಿಂದ ಪ್ರತಿಭಾ ಪುರಸ್ಕಾರ ನಡೆಯಿತು. ಸಮಾಜ ಹಿರಿಯ ಮುಖಂಡರುಗಳಿಂದ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿದರು. ಹೆಸರುಘಟ್ಟದ ಬಮಸ್ದಿ ಹರೇಕಾ ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಮಾರು 50 ತಿಗಳ ಸಮಾಜ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅಗ್ನಿವಂಶದ ಹಿರಿಯರಾದ ಎಚ್.ವಿ. ಚಂದ್ರಪ್ಪ, ಎಚ್.ವಿ. ಹನುಮಂತರಾಯಪ್ಪ, ಎಚ್.ಎಂ. ಶ್ರೀನಿವಾಸ ಮೂರ್ತಿ, ರಮ್ಯಾ ಎಚ್.ಎಸ್. ಇಸ್ಕಾನ್ ದೊಡ್ಡೇರಿ, ಎಂ. ಶ್ರೀನಿವಾಸ್ ನಿವೃತ್ತ ಆಹಾರ ಇಲಾಖೆ, ಎಚ್. ಗಂಗಾಧರ ನೆಲಮಂಗಲ ಪೌರಾಯುಕ್ತರು, ನರೇಂದ್ರ ಅಧ್ಯಕ್ಷರು, ಜ್ಞಾನ ವೃಕ್ಷ ಸ್ಟಡಿ ಸೆಂಟರ್ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಶ್ವಥ್ ಮತ್ತು ಆಶಾ ಸುರೇಶ್, ಶ್ರೀಕಂಠಯ್ಯ, ಕೃಷ್ಣಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸುವ ಈ ಕಾರ್ಯಕ್ರಮವು ಸಮಾಜಕ್ಕೆ ಹೆಮ್ಮೆಯ ವಿಷಯವಾಗಿದೆ. ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಮತ್ತು ಶಿಕ್ಷಕರ ಮಾರ್ಗದರ್ಶನದಿಂದ ಈ ಯಶಸ್ಸು ಸಾಧ್ಯವಾಗಿದೆ. ಸಂಜೆಯಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಸ್ವಾಗತಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಭಾಳ ಸಂಕ್ಷಿಪ್ತವಾಗಿ ಮುಗಿಸಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಗಂಟೆಗಳು ಭಾಳ ವಿದ್ಯಾರ್ಥಿಗಳಿಗೆ ಮುಂದೆ ಹೇಗೆ ಕರಿಯರ್ ಗೈಡೆನ್ಸ್ ಮತ್ತು ನೀವು ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ನಿಮ್ಮ ಜ್ಞಾನ ಹೇಗಿರಬೇಕು ಮುಂದೆ ಓದ್ತಕ್ಕಂಥದ್ದರ ಬಗ್ಗೆ ಈ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿ ಅವರು ಕೂಡ ಹೇಳ್ತಾರೆ. School, you were the dependent child. Now once you enter into the outside world, you have to adopt as an independent functioning adult. ನೀವೇ ಡಿಸಿಷನ್ಗಳು ತಗೋಬೇಕು. ಕಾಲೇಜಲ್ಲಿ ಎಲ್ಲ ನಡೀತಾ ಇರುತ್ತೆ, ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಯು ಪೀಪಲ್ ಆರ್ ದ ಡಿಸಿಷನ್ ಮೇಕರ್ಸ್. ಹೆಸರು ಹೌದಾ? ಮೆಚುರಿಟಿ ಲೆವೆಲ್ ನಿಮ್ಮದು ಸ್ಕೂಲ್ ಲೆವೆಲ್ಗಿನ್ನ ಭಾಳ ಫಾಸ್ಟಾಗಿ ಒನ್ಸ್ ಯು ಗೋ ಟು ದಿ ಕಾಲೇಜ್ ಬೆಳೆಯುತ್ತೆ. ಅಚೀವ್ಮೆಂಟ್ ಮಾಡುವುದು. ನಾವು ಬಡತನದಲ್ಲಿ ಹುಟ್ಟಿದ್ದೀವಿ, ಬಡತನದಲ್ಲಿ ನಾವು ಹುಟ್ಟಿ ಮುಂದೆ ಓದಕ್ಕಾಗಲ್ಲ ಅಂತಕ್ಕಂತಹ ಭಾವನೆ ಬೇಡ. ನಿಮ್ಮೆಲ್ಲರಿಗೂ ಆತ್ಮಸ್ಥೈರ್ಯ ತುಂಬತಕ್ಕಂತಹ ಕಾರ್ಯವನ್ನ ಮಾಡ್ತಕ್ಕಂತಹ ಕೆಲಸಕ್ಕಾಗಿ ನಾವೆಲ್ಲ ಸೀಮಿತವಾಗಿದ್ದೀವಿ ಅಂತಕ್ಕಂತಹ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂತಹ ನಮ್ಮ ಪುರದ ಯಜಮಾನರು ಮತ್ತೆ ಗಣ್ಯರು, ನಮ್ಮ ವೆಂಕಟೇಶ್ವರವರು ಮತ್ತೆ ನಮ್ಮ ಅಶ್ವಥಣ್ಣವರು ಎಲ್ಲರಿಗೂ ನಾನು ವಂದಿಸ್ತೇನೆ. ಮೊದಲನೇ ಬಾರಿಗೆ ಆಹಾರ ಇಲಾಖೆ ಸೆರೆಸ್ದಾರಿದ್ದೇನೆ. ಈ ಹೆಸರುಘಟ್ಟ ಗ್ರಾಮದ ಮತ್ತು ಸುತ್ತಮುತ್ತಲಿನ ಎಲ್ಲ ಊರುಗಳ ಶಾಲಾ ಸಂಸ್ಥೆಗಳ ವಿದ್ಯಾರ್ಥಿಗಳು 2025-2026 ಸಾಲಿನಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ ಅಪೂರ್ವ ಹಾಗೂ ಅತ್ಯುತ್ತಮ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಹಾಗೂ ಆ ಬಡ ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಕ್ಕಂಥದ್ದನ್ನು ಏರ್ಪಡಿಸಿದ್ದೇವೆ. ಇದು 2ನೇ ವರ್ಷ. ಮತ್ತು ಈ ಒಂದು ನಮ್ಮ ಪ್ರತಿಭಾ ಪುರಸ್ಕಾರದ ಯಾನ ಹೀಗೆ ಮುಂದುವರಿಯುತ್ತೆ. ಮುಂದೆ ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ಟ್ರಸ್ಟನ್ನು ಆರಂಭ ಮಾಡಿ ಆ ಒಂದು ಮೂಲ ನಿಧಿಯನ್ನು ಹಾಕಿ ಅದರಲ್ಲಿ ಬರ್ತಕ್ಕಂಥ ಹಣ ಮತ್ತು ದಾನಿಗಳಿಂದ ಪಡೀತಕ್ಕಂಥ ಹಣದಿಂದ ಈ ಬಡ ವಿದ್ಯಾರ್ಥಿಗಳಿಗೆ ಮುಂದೆ ಇದೇ ರೀತಿಯ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡತಕ್ಕಂಥ ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.